ಆತ ತನ್ನ ಹಾಸ್ಯದ ಮೂಲಕ ಜನರನ್ನ ನಗಿಸ್ತಾ ಇದ್ದ ಬುಡಕಟ್ಟು ಜನಾಂಗದ ಚಂದ್ರಶೇಖರ್ ಸಿದ್ದಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕಲಾವಿದನ ಸೂಸೈಡ್ ಸಿದ್ದಿ ಸಮುದಾಯಕ್ಕೆ ಆಘಾತ ತಂದಿದೆ. ಕಾಮಿಡಿ ಕಿಲಾಡಿ ಖ್ಯಾತಿಯ ಹಾಸ್ಯ ನಟ ಆತ್ಮಹತ್ಯೆ. ಬುಡಕಟ್ಟು ಜನಾಂಗದ ಚಂದ್ರಶೇಖರ ಸಿದ್ದಿ ಸೂಸೈಡ್. ಉತ್ತರ ಕನ್ನಡ ಜಿಲ್ಲೆಯ ಪ್ರಕೃತಿ ಮಡಿಲಲ್ಲಿ ಬುಡಕಟ್ಟು ಜನಾಂಗದ ಸಿದ್ದಿ ಸಮುದಾಯದ ಸಾಂಪ್ರದಾಯಿಕ ಕಲೆ ವಿಶಿಷ್ಟ. ಸಮುದಾಯದಲ್ಲಿ ಅದ್ಭುತ ಕಲೆ ಹೊಂದಿರುವ ಯಲ್ಲಾಪುರ ತಾಲೂಕಿನ ತೆಲಂಗಾರ ಗ್ರಾಮದ ಚಂದ್ರಶೇಖರ ಸಿದ್ದಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕಳೆದ ಕೆಲ ವರ್ಷಗಳಿಂದ ಕಾಮಿಡಿ ಕಿಲಾಡಿ ರಿಯಾಲಿಟಿ ಶೋ ಮೂಲಕ ಪ್ರಖ್ಯಾತಿ ಗಳಿಸಿದ್ದ ಚಂದ್ರಶೇಖರ್ ಸಿದ್ದಿ ಇಹಲೋಕ ತ್ಯಜಿಸಿರೋದು ಬರಸಿಡಿಲು ಬಡಿದಂತಾಗಿದೆ. ಹಳ್ಳಿಗಳಲ್ಲಿ ಕೃಷಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಸಿದ್ದಿ ವಿವಿಧ ಹಾಸ್ಯ ಕಾರ್ಯಕ್ರಮ, ನಾಟಕಗಳಲ್ಲಿ ಭಾಗವಹಿಸುತ್ತಿದ್ದರು. ಚಂದ್ರಶೇಖರ ಆತ್ಮಹತ್ಯೆ ಸುದ್ದಿ ಸಿದ್ದಿ ಸಮುದಾಯದವರಿಗೆ ಬರಸಿಡಿಲು ಬಡಿದಂತಾಗಿದೆ. ರಿಯಾಲಿಟಿ ಶೋಗಳು ಮುಗಿದ ನಂತರದಲ್ಲಿ ಅವರಿಗೆ ಯಾವುದೇ ರೀತಿಯ ಅವಕಾಶಗಳು ಸಿಗದೇ ಇರುವುದರಿಂದ ಕೆಲವು ಕಲಾವಿದರು ಹತಾಶ ಭಾವನೆಯಿಂದ ಇಂತಹ ಒಂದು ಕೃತ್ಯಕ್ಕೆ ಅಥವಾ ಇಂತಹ ಒಂದು ಪರಿಸ್ಥಿತಿಗೆ ಬಲಿಯಾಗ್ತಾ ಇರುವಂಥದ್ದು ವಿಷಾದನೀಯವಾಗಿರುವಂಥ ಸಂಗತಿ. ಇನ್ನು ಕಳೆದ ಹಲವು ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಿ ಯುವಕರು ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ರಿಯಾಲಿಟಿ ಶೋಗಳಲ್ಲಿ ಹೆಸರು ಮಾಡುತ್ತಿದ್ದಾರೆ. ಹೀಗೆ ಸಣ್ಣ ಬುಡಕಟ್ಟು ಸಮುದಾಯದ ಕಲಾವಿದರನ್ನ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ತನ್ನ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದಂಥ ಒಬ್ಬ ಯುವಕ ಇವತ್ತು ನಮ್ಮ ಜೊತೆಗಿಲ್ಲ. ಸಿದ್ದಿ ಸಮುದಾಯದಲ್ಲಿ ಅನೇಕರು ಕಲಾವಿದರು, ಕ್ರೀಡಾಪಟುಗಳು ಇವತ್ತು ಶಿಕ್ಷಣ ಪಡೆದು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಹೋಗುವಂಥ ಈ ಸಂದರ್ಭದಲ್ಲಿ ಒಬ್ಬ ಅತ್ಯಂತ ಒಳ್ಳೆಯ ಉದಯೋನ್ಮುಖ ಕಲಾವಿದ ಇವತ್ತು ನಮ್ಮ ಜೊತೆಗಿಲ್ಲ ಅನ್ನೋಂಥದ್ದು ಭಾಳ ಆಘಾತ ಆಗ್ತಾಯಿದೆ. ನಾನು ನಮ್ಮ ಎಲ್ಲ ಜನಾಂಗದ ಯುವಕರಿಗೆ ವಿನಂತಿ ಮಾಡ್ಕೊಳ್ತೀನಿ, ಯಾವುದೇ ಕಾರಣಕ್ಕೂ ನಾವು ಆತ್ಮಹತ್ಯೆಗೆ ಶರಣಾಗಬಾರ್ದು. ಬದುಕಲಿಕ್ಕೆ ಸಾಕಷ್ಟು ದಾರಿ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಿ ಸಮುದಾಯದ ಸಾಂಪ್ರದಾಯಿಕ ಕಲಾವಿದರು ಬೆಳಗುವ ಮೊದಲೇ ಮರೆಯಾಗುತ್ತಿದ್ದಾರೆ. ಚಂದ್ರಶೇಖರ ಸಿದ್ದಿಯನ್ನ ಕಳೆದುಕೊಂಡ ಕುಟುಂಬ ದುಃಖದಲ್ಲಿ ಮುಳುಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಆತ ತನ್ನ ಹಾಸ್ಯದ ಮೂಲಕ ಜನರನ್ನ ನಗಿಸ್ತಾ ಇದ್ದ ಬುಡಕಟ್ಟು ಜನಾಂಗದ ಚಂದ್ರಶೇಖರ್ ಸಿದ್ದಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕಲಾವಿದನ ಸೂಸೈಡ್ ಸಿದ್ದಿ ಸಮುದಾಯಕ್ಕೆ ಆಘಾತ ತಂದಿದೆ. ಕಾಮಿಡಿ ಕಿಲಾಡಿ ಖ್ಯಾತಿಯ ಹಾಸ್ಯ ನಟ ಆತ್ಮಹತ್ಯೆ. ಬುಡಕಟ್ಟು ಜನಾಂಗದ ಚಂದ್ರಶೇಖರ ಸಿದ್ದಿ ಸೂಸೈಡ್. ಉತ್ತರ ಕನ್ನಡ ಜಿಲ್ಲೆಯ ಪ್ರಕೃತಿ ಮಡಿಲಲ್ಲಿ ಬುಡಕಟ್ಟು ಜನಾಂಗದ ಸಿದ್ದಿ ಸಮುದಾಯದ ಸಾಂಪ್ರದಾಯಿಕ ಕಲೆ ವಿಶಿಷ್ಟ. ಸಮುದಾಯದಲ್ಲಿ ಅದ್ಭುತ ಕಲೆ ಹೊಂದಿರುವ ಯಲ್ಲಾಪುರ ತಾಲೂಕಿನ ತೆಲಂಗಾರ ಗ್ರಾಮದ ಚಂದ್ರಶೇಖರ ಸಿದ್ದಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕಳೆದ ಕೆಲ ವರ್ಷಗಳಿಂದ ಕಾಮಿಡಿ ಕಿಲಾಡಿ ರಿಯಾಲಿಟಿ ಶೋ ಮೂಲಕ ಪ್ರಖ್ಯಾತಿ ಗಳಿಸಿದ್ದ ಚಂದ್ರಶೇಖರ್ ಸಿದ್ದಿ ಇಹಲೋಕ ತ್ಯಜಿಸಿರೋದು ಬರಸಿಡಿಲು ಬಡಿದಂತಾಗಿದೆ. ಹಳ್ಳಿಗಳಲ್ಲಿ ಕೃಷಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಸಿದ್ದಿ ವಿವಿಧ ಹಾಸ್ಯ ಕಾರ್ಯಕ್ರಮ, ನಾಟಕಗಳಲ್ಲಿ ಭಾಗವಹಿಸುತ್ತಿದ್ದರು. ಚಂದ್ರಶೇಖರ ಆತ್ಮಹತ್ಯೆ ಸುದ್ದಿ ಸಿದ್ದಿ ಸಮುದಾಯದವರಿಗೆ ಬರಸಿಡಿಲು ಬಡಿದಂತಾಗಿದೆ. ರಿಯಾಲಿಟಿ ಶೋಗಳು ಮುಗಿದ ನಂತರದಲ್ಲಿ ಅವರಿಗೆ ಯಾವುದೇ ರೀತಿಯ ಅವಕಾಶಗಳು ಸಿಗದೇ ಇರುವುದರಿಂದ ಕೆಲವು ಕಲಾವಿದರು ಹತಾಶ ಭಾವನೆಯಿಂದ ಇಂತಹ ಒಂದು ಕೃತ್ಯಕ್ಕೆ ಅಥವಾ ಇಂತಹ ಒಂದು ಪರಿಸ್ಥಿತಿಗೆ ಬಲಿಯಾಗ್ತಾ ಇರುವಂಥದ್ದು ವಿಷಾದನೀಯವಾಗಿರುವಂಥ ಸಂಗತಿ. ಇನ್ನು ಕಳೆದ ಹಲವು ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಿ ಯುವಕರು ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ರಿಯಾಲಿಟಿ ಶೋಗಳಲ್ಲಿ ಹೆಸರು ಮಾಡುತ್ತಿದ್ದಾರೆ. ಹೀಗೆ ಸಣ್ಣ ಬುಡಕಟ್ಟು ಸಮುದಾಯದ ಕಲಾವಿದರನ್ನ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ತನ್ನ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದಂಥ ಒಬ್ಬ ಯುವಕ ಇವತ್ತು ನಮ್ಮ ಜೊತೆಗಿಲ್ಲ. ಸಿದ್ದಿ ಸಮುದಾಯದಲ್ಲಿ ಅನೇಕರು ಕಲಾವಿದರು, ಕ್ರೀಡಾಪಟುಗಳು ಇವತ್ತು ಶಿಕ್ಷಣ ಪಡೆದು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಹೋಗುವಂಥ ಈ ಸಂದರ್ಭದಲ್ಲಿ ಒಬ್ಬ ಅತ್ಯಂತ ಒಳ್ಳೆಯ ಉದಯೋನ್ಮುಖ ಕಲಾವಿದ ಇವತ್ತು ನಮ್ಮ ಜೊತೆಗಿಲ್ಲ ಅನ್ನೋಂಥದ್ದು ಭಾಳ ಆಘಾತ ಆಗ್ತಾಯಿದೆ. ನಾನು ನಮ್ಮ ಎಲ್ಲ ಜನಾಂಗದ ಯುವಕರಿಗೆ ವಿನಂತಿ ಮಾಡ್ಕೊಳ್ತೀನಿ, ಯಾವುದೇ ಕಾರಣಕ್ಕೂ ನಾವು ಆತ್ಮಹತ್ಯೆಗೆ ಶರಣಾಗಬಾರ್ದು. ಬದುಕಲಿಕ್ಕೆ ಸಾಕಷ್ಟು ದಾರಿ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಿ ಸಮುದಾಯದ ಸಾಂಪ್ರದಾಯಿಕ ಕಲಾವಿದರು ಬೆಳಗುವ ಮೊದಲೇ ಮರೆಯಾಗುತ್ತಿದ್ದಾರೆ. ಚಂದ್ರಶೇಖರ ಸಿದ್ದಿಯನ್ನ ಕಳೆದುಕೊಂಡ ಕುಟುಂಬ ದುಃಖದಲ್ಲಿ ಮುಳುಗಿದೆ.
ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಆತ ತನ್ನ ಹಾಸ್ಯದ ಮೂಲಕ ಜನರನ್ನ ನಗಿಸ್ತಾ ಇದ್ದ ಬುಡಕಟ್ಟು ಜನಾಂಗದ ಚಂದ್ರಶೇಖರ್ ಸಿದ್ದಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕಲಾವಿದನ ಸೂಸೈಡ್ ಸಿದ್ದಿ ಸಮುದಾಯಕ್ಕೆ ಆಘಾತ ತಂದಿದೆ. ಕಾಮಿಡಿ ಕಿಲಾಡಿ ಖ್ಯಾತಿಯ ಹಾಸ್ಯ ನಟ ಆತ್ಮಹತ್ಯೆ. ಬುಡಕಟ್ಟು ಜನಾಂಗದ ಚಂದ್ರಶೇಖರ ಸಿದ್ದಿ ಸೂಸೈಡ್. ಉತ್ತರ ಕನ್ನಡ ಜಿಲ್ಲೆಯ ಪ್ರಕೃತಿ ಮಡಿಲಲ್ಲಿ ಬುಡಕಟ್ಟು ಜನಾಂಗದ ಸಿದ್ದಿ ಸಮುದಾಯದ ಸಾಂಪ್ರದಾಯಿಕ ಕಲೆ ವಿಶಿಷ್ಟ. ಸಮುದಾಯದಲ್ಲಿ ಅದ್ಭುತ ಕಲೆ ಹೊಂದಿರುವ ಯಲ್ಲಾಪುರ ತಾಲೂಕಿನ ತೆಲಂಗಾರ ಗ್ರಾಮದ ಚಂದ್ರಶೇಖರ ಸಿದ್ದಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕಳೆದ ಕೆಲ ವರ್ಷಗಳಿಂದ ಕಾಮಿಡಿ ಕಿಲಾಡಿ ರಿಯಾಲಿಟಿ ಶೋ ಮೂಲಕ ಪ್ರಖ್ಯಾತಿ ಗಳಿಸಿದ್ದ ಚಂದ್ರಶೇಖರ್ ಸಿದ್ದಿ ಇಹಲೋಕ ತ್ಯಜಿಸಿರೋದು ಬರಸಿಡಿಲು ಬಡಿದಂತಾಗಿದೆ. ಹಳ್ಳಿಗಳಲ್ಲಿ ಕೃಷಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಸಿದ್ದಿ ವಿವಿಧ ಹಾಸ್ಯ ಕಾರ್ಯಕ್ರಮ, ನಾಟಕಗಳಲ್ಲಿ ಭಾಗವಹಿಸುತ್ತಿದ್ದರು. ಚಂದ್ರಶೇಖರ ಆತ್ಮಹತ್ಯೆ ಸುದ್ದಿ ಸಿದ್ದಿ ಸಮುದಾಯದವರಿಗೆ ಬರಸಿಡಿಲು ಬಡಿದಂತಾಗಿದೆ. ರಿಯಾಲಿಟಿ ಶೋಗಳು ಮುಗಿದ ನಂತರದಲ್ಲಿ ಅವರಿಗೆ ಯಾವುದೇ ರೀತಿಯ ಅವಕಾಶಗಳು ಸಿಗದೇ ಇರುವುದರಿಂದ ಕೆಲವು ಕಲಾವಿದರು ಹತಾಶ ಭಾವನೆಯಿಂದ ಇಂತಹ ಒಂದು ಕೃತ್ಯಕ್ಕೆ ಅಥವಾ ಇಂತಹ ಒಂದು ಪರಿಸ್ಥಿತಿಗೆ ಬಲಿಯಾಗ್ತಾ ಇರುವಂಥದ್ದು ವಿಷಾದನೀಯವಾಗಿರುವಂಥ ಸಂಗತಿ. ಇನ್ನು ಕಳೆದ ಹಲವು ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಿ ಯುವಕರು ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ರಿಯಾಲಿಟಿ ಶೋಗಳಲ್ಲಿ ಹೆಸರು ಮಾಡುತ್ತಿದ್ದಾರೆ. ಹೀಗೆ ಸಣ್ಣ ಬುಡಕಟ್ಟು ಸಮುದಾಯದ ಕಲಾವಿದರನ್ನ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ತನ್ನ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದಂಥ ಒಬ್ಬ ಯುವಕ ಇವತ್ತು ನಮ್ಮ ಜೊತೆಗಿಲ್ಲ. ಸಿದ್ದಿ ಸಮುದಾಯದಲ್ಲಿ ಅನೇಕರು ಕಲಾವಿದರು, ಕ್ರೀಡಾಪಟುಗಳು ಇವತ್ತು ಶಿಕ್ಷಣ ಪಡೆದು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಹೋಗುವಂಥ ಈ ಸಂದರ್ಭದಲ್ಲಿ ಒಬ್ಬ ಅತ್ಯಂತ ಒಳ್ಳೆಯ ಉದಯೋನ್ಮುಖ ಕಲಾವಿದ ಇವತ್ತು ನಮ್ಮ ಜೊತೆಗಿಲ್ಲ ಅನ್ನೋಂಥದ್ದು ಭಾಳ ಆಘಾತ ಆಗ್ತಾಯಿದೆ. ನಾನು ನಮ್ಮ ಎಲ್ಲ ಜನಾಂಗದ ಯುವಕರಿಗೆ ವಿನಂತಿ ಮಾಡ್ಕೊಳ್ತೀನಿ, ಯಾವುದೇ ಕಾರಣಕ್ಕೂ ನಾವು ಆತ್ಮಹತ್ಯೆಗೆ ಶರಣಾಗಬಾರ್ದು. ಬದುಕಲಿಕ್ಕೆ ಸಾಕಷ್ಟು ದಾರಿ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಿ ಸಮುದಾಯದ ಸಾಂಪ್ರದಾಯಿಕ ಕಲಾವಿದರು ಬೆಳಗುವ ಮೊದಲೇ ಮರೆಯಾಗುತ್ತಿದ್ದಾರೆ. ಚಂದ್ರಶೇಖರ ಸಿದ್ದಿಯನ್ನ ಕಳೆದುಕೊಂಡ ಕುಟುಂಬ ದುಃಖದಲ್ಲಿ ಮುಳುಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಆತ ತನ್ನ ಹಾಸ್ಯದ ಮೂಲಕ ಜನರನ್ನ ನಗಿಸ್ತಾ ಇದ್ದ ಬುಡಕಟ್ಟು ಜನಾಂಗದ ಚಂದ್ರಶೇಖರ್ ಸಿದ್ದಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕಲಾವಿದನ ಸೂಸೈಡ್ ಸಿದ್ದಿ ಸಮುದಾಯಕ್ಕೆ ಆಘಾತ ತಂದಿದೆ. ಕಾಮಿಡಿ ಕಿಲಾಡಿ ಖ್ಯಾತಿಯ ಹಾಸ್ಯ ನಟ ಆತ್ಮಹತ್ಯೆ. ಬುಡಕಟ್ಟು ಜನಾಂಗದ ಚಂದ್ರಶೇಖರ ಸಿದ್ದಿ ಸೂಸೈಡ್. ಉತ್ತರ ಕನ್ನಡ ಜಿಲ್ಲೆಯ ಪ್ರಕೃತಿ ಮಡಿಲಲ್ಲಿ ಬುಡಕಟ್ಟು ಜನಾಂಗದ ಸಿದ್ದಿ ಸಮುದಾಯದ ಸಾಂಪ್ರದಾಯಿಕ ಕಲೆ ವಿಶಿಷ್ಟ. ಸಮುದಾಯದಲ್ಲಿ ಅದ್ಭುತ ಕಲೆ ಹೊಂದಿರುವ ಯಲ್ಲಾಪುರ ತಾಲೂಕಿನ ತೆಲಂಗಾರ ಗ್ರಾಮದ ಚಂದ್ರಶೇಖರ ಸಿದ್ದಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕಳೆದ ಕೆಲ ವರ್ಷಗಳಿಂದ ಕಾಮಿಡಿ ಕಿಲಾಡಿ ರಿಯಾಲಿಟಿ ಶೋ ಮೂಲಕ ಪ್ರಖ್ಯಾತಿ ಗಳಿಸಿದ್ದ ಚಂದ್ರಶೇಖರ್ ಸಿದ್ದಿ ಇಹಲೋಕ ತ್ಯಜಿಸಿರೋದು ಬರಸಿಡಿಲು ಬಡಿದಂತಾಗಿದೆ. ಹಳ್ಳಿಗಳಲ್ಲಿ ಕೃಷಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಸಿದ್ದಿ ವಿವಿಧ ಹಾಸ್ಯ ಕಾರ್ಯಕ್ರಮ, ನಾಟಕಗಳಲ್ಲಿ ಭಾಗವಹಿಸುತ್ತಿದ್ದರು. ಚಂದ್ರಶೇಖರ ಆತ್ಮಹತ್ಯೆ ಸುದ್ದಿ ಸಿದ್ದಿ ಸಮುದಾಯದವರಿಗೆ ಬರಸಿಡಿಲು ಬಡಿದಂತಾಗಿದೆ. ರಿಯಾಲಿಟಿ ಶೋಗಳು ಮುಗಿದ ನಂತರದಲ್ಲಿ ಅವರಿಗೆ ಯಾವುದೇ ರೀತಿಯ ಅವಕಾಶಗಳು ಸಿಗದೇ ಇರುವುದರಿಂದ ಕೆಲವು ಕಲಾವಿದರು ಹತಾಶ ಭಾವನೆಯಿಂದ ಇಂತಹ ಒಂದು ಕೃತ್ಯಕ್ಕೆ ಅಥವಾ ಇಂತಹ ಒಂದು ಪರಿಸ್ಥಿತಿಗೆ ಬಲಿಯಾಗ್ತಾ ಇರುವಂಥದ್ದು ವಿಷಾದನೀಯವಾಗಿರುವಂಥ ಸಂಗತಿ. ಇನ್ನು ಕಳೆದ ಹಲವು ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಿ ಯುವಕರು ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ರಿಯಾಲಿಟಿ ಶೋಗಳಲ್ಲಿ ಹೆಸರು ಮಾಡುತ್ತಿದ್ದಾರೆ. ಹೀಗೆ ಸಣ್ಣ ಬುಡಕಟ್ಟು ಸಮುದಾಯದ ಕಲಾವಿದರನ್ನ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ತನ್ನ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದಂಥ ಒಬ್ಬ ಯುವಕ ಇವತ್ತು ನಮ್ಮ ಜೊತೆಗಿಲ್ಲ. ಸಿದ್ದಿ ಸಮುದಾಯದಲ್ಲಿ ಅನೇಕರು ಕಲಾವಿದರು, ಕ್ರೀಡಾಪಟುಗಳು ಇವತ್ತು ಶಿಕ್ಷಣ ಪಡೆದು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಹೋಗುವಂಥ ಈ ಸಂದರ್ಭದಲ್ಲಿ ಒಬ್ಬ ಅತ್ಯಂತ ಒಳ್ಳೆಯ ಉದಯೋನ್ಮುಖ ಕಲಾವಿದ ಇವತ್ತು ನಮ್ಮ ಜೊತೆಗಿಲ್ಲ ಅನ್ನೋಂಥದ್ದು ಭಾಳ ಆಘಾತ ಆಗ್ತಾಯಿದೆ. ನಾನು ನಮ್ಮ ಎಲ್ಲ ಜನಾಂಗದ ಯುವಕರಿಗೆ ವಿನಂತಿ ಮಾಡ್ಕೊಳ್ತೀನಿ, ಯಾವುದೇ ಕಾರಣಕ್ಕೂ ನಾವು ಆತ್ಮಹತ್ಯೆಗೆ ಶರಣಾಗಬಾರ್ದು. ಬದುಕಲಿಕ್ಕೆ ಸಾಕಷ್ಟು ದಾರಿ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಿ ಸಮುದಾಯದ ಸಾಂಪ್ರದಾಯಿಕ ಕಲಾವಿದರು ಬೆಳಗುವ ಮೊದಲೇ ಮರೆಯಾಗುತ್ತಿದ್ದಾರೆ.
ಚಂದ್ರಶೇಖರ ಸಿದ್ದಿಯನ್ನ ಕಳೆದುಕೊಂಡ ಕುಟುಂಬ ದುಃಖದಲ್ಲಿ ಮುಳುಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.